ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿ ಸಹೋದರನೇ ಮತ್ತು ಪ್ರೀತಿಯ ಸಹೋದರಿಯೇ, ಇಂದು ಮಧ್ಯಾಹ್ನದ ಸಮಯದಲ್ಲಿ ಕರ್ತನಾಗಿರುವಂಥ ದೇವರ ಹೆಸರಿನಲ್ಲಿ ನಿಮ್ಮ ಮುಂದೆ ಬಂದಿರೋದಕ್ಕಾಗಿ ದೇವರಿಗೆ ಮತ್ತೆ ಮೊದಲನೇದಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಮತ್ತು ನಿಮ್ಮೆಲ್ಲರಿಗೂ ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಹೇಳಲಿಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ಇವತ್ತು ಕೇಳುವಂಥ ಪ್ರಿಯ ನನ್ನ ಆತ್ಮೀಯ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗಳೆಲ್ಲರಿಗಾಗಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಯಾಕೆಂತಂದರೆ ಇವತ್ತು ಯಾವ ಒಂದು ಹುಟ್ಟುಹಬ್ಬ ಅಲ್ಲ ಅಥವಾ ಯಾವುದೋ ಒಂದು ಆಚರಣೆ ಅಲ್ಲ, ಆದರೆ ನಾವು ಆಚರಿಸುತ್ತಾ ಇರುವುದು ಆತನ ನಮಗೆ ಕೊಟ್ಟಂಥ ರಕ್ಷಣೆಯನ್ನು ಅಥವಾ ಆತನ ನಮಗೆ ಕೊಟ್ಟಂಥ ಆ ಒಂದು ವಿಮೋಚನೆಯನ್ನು ನಾವು ನಿಜಕ್ಕೂ ಆ ಒಂದು ಸಂತೋಷಪೂರ್ವಕವಾಗಿ ಪ್ರತಿದಿನ ನಮ್ಮನ್ನು ಸೈತಾನನ ಬಂಧನದಿಂದ ತಪ್ಪಿಸಿ ದೇವರು ನಮ್ಮನ್ನು ಕಾಪಾಡಿದನಲ್ಲಪ್ಪ ಎನ್ನುವಂಥ ಉದ್ದೇಶದಿಂದ ನಾವು ಅನೇಕ ಸಾರಿ ನಾವು ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯಗಳನ್ನು ಹಿಡಿದುಕೊಂಡು ಆತನಿಗಾಗಿ ಗಾನ ಮಾಡಿ ಆತನಿಗಾಗಿ ಸ್ತುತಿಸಿ ಮತ್ತು ಅದನ್ನು ನಾವು ನಿಜಕ್ಕೂ ಸಮಾಧಾನ ಪಡಿಸುವುದಕ್ಕೆ ನಮ್ಮಿಂದ ಆಗುವುದಿಲ್ಲ, ನಮ್ಮ ಕೈಲಿ ಅದು ಸಾಧ್ಯವಿಲ್ಲ. ಆದರೂ ಕೂಡ ಒಂದು 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 ದೇಶವು ಒಂದು ನಿಯಮ ಇದೆ. ಆತನನ್ನು ಕೈ ಚಪ್ಪಾಳೆ ತಟ್ಟಬೇಕು, ಆತನನ್ನು ಹಾಡಬೇಕು, ತಂತಿ ವಾದ್ಯಗಳಿಂದ ಆತನನ್ನು ಬಾರಿಸಿ ಅದನ್ನು ಮಹಿಮೆ ಪಡಿಸಬೇಕು ಎನ್ನುವಂಥ ಒಂದು ಉದ್ದೇಶ ಅಥವಾ ಒಂದು ಚಿತ್ತನ್ನು ಕೂಡ ನಾವು ಇದನ್ನು ಕರೆಯುವುದು. ದೇವರ ಮಕ್ಕಳೇ, ಇವತ್ತು ನೀನು ನಾನು ಇರುವಂಥ ಸ್ಥಳ ಹೇಗಿದೆ ಅಂದರೆ ಇದು ಕರ್ತನು ನಮಗಾಗಿ ಕೊಟ್ಟಂಥ ಒಂದು ಸ್ಥಳವಾಗಿದೆ ಎಂದು ನಾವು ಇವತ್ತು ಭಾವಿಸಬೇಕಾದಂಥ ಒಂದು ಅಂಶ. ಪ್ರಿಯ ದೇವರ ಮಕ್ಕಳಾಗಿರುವಂಥ ಪ್ರಿಯ ಸಹೋದರನೇ ಸಹೋದರಿಯೇ, ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಯಾವುದೋ ಒಂದು ಜಾತಿ ಹಿಡ್ಕೊಂಡು, ಯಾವುದೋ ಒಂದು ಧರ್ಮ ಹಿಡ್ಕೊಂಡು, ಯಾವುದೋ ಒಂದು ಇದನ್ನು ಹಿಡ್ಕೊಂಡು ನಾವು ಇಲ್ಲಿ ಬಂದು ತೆಗೆದುವುದಕ್ಕಾಗಿ ಬರಲಿಲ್ಲ. ಬಂದಂಥ ಕಾರಣ ಒಂದೇ, ನಾವು ಕರ್ತನನ್ನು ಪ್ರತಿ ದಿವಸ ಕೂಡ ಆತನನ್ನು ಸ್ತುತಿಸುವಂಥವಾಗಿರಬೇಕು. ಆತನ ಪ್ರತಿದಿನ ಸ್ತುತಿಸಿದ್ರೂ ಕೂಡ ನಮಗೆ ಯಾವುದು ಮೇಲಿಗೆ ಕಡಿಮೆ ಇದೆ. ಅದಕ್ಕೆ ನಾವು ಕೀರ್ತನೆಗಾರನು ಅದರ 1ನೆಯ ಕೀರ್ತನೆಗಾರದಲ್ಲಿ ನಾವು ನೋಡುವಾಗ ಹಗಲಿರುಳು ಧರ್ಮಶಾಸ್ತ್ರವನ್ನು ಆನಂದಿಸುವವನು ಅಥವಾ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರದ ಹಾಕಿದವನು ಎಂಬುದಾಗಿ ಆತನ ವಾಕ್ಯವು ನಮ್ಮೊಟ್ಟಿಗೆ ಪ್ರಸ್ತಾಪಿಸುವಂಥದ್ದಾಗಿದೆ. ಅದಕ್ಕಾಗಿ ನಿಮ್ಮ ಒಂದು ಗಮನ ಹೇಗೆ ಇಲ್ಲಿ ಏನಿದೆ ಎನ್ನುವುದನ್ನು ನೀವು ತಿಳ್ಕೊಳ್ಬೇಕಾದಂಥ ಒಂದು ಸಂಗತಿ ಎಂದು ನಾನು ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಬಯಸುವಂಥವನಾಗಿದ್ದೇನೆ. ಪ್ರಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನೀನು ನಾನು ಮಾಡುವಂಥದ್ದನ್ನು ಹೇಗೆ ಕರ್ತನ ಮುಂದೆ ನಾವು ಇದ್ದೇವೆ ಅಥವಾ ಎಲ್ಲಿ ನಾವು ಇದ್ದೇವೆ ಎನ್ನುವುದನ್ನು ತಿಳ್ಕೊಳ್ಳಬೇಕಾದಂಥ ಒಂದು ಅಂಶ ಬಹಳ ಪ್ರಾಮುಖ್ಯ.